ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಚಕ್ಲಿನೂ ಕೂಡ ಮಾಡಿ ತೋರಿಸ್ತೀನಿ ಅಂತ. ಹಾಗಾಗಿ ಇವತ್ತು ಚಕ್ಲಿ ಮಾಡಿ ನೋಡೋಣ. ಮುರಿದು ಬಿಟ್ಟು ಹಿಂಗೆ ನೋಡಿದರೆ ಕರಕ್ಕಂತ ಸೌಂಡ್ ಬರ್ಬೇಕು ನೋಡ್ರಿ, ಆ ಥರ ಚಕ್ಲಿ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಇದಕ್ಕೆ ಕಡಲೆ ಹಿಟ್ಟು 1 ಕಪ್ನಷ್ಟು ತಗೊಳ್ಳಿ. ನಮ್ಮ ಸೈಡ್ ಇದನ್ನು ಪುಟಾಣಿ ಹಿಟ್ಟು ಅಂತ ಕರೀತಾರೆ. ಮತ್ತು ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳಿ. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ತಗೊಳ್ಳಿ. ನೀವು ಖಾರ ಜಾಸ್ತಿ ಬೇಕಾಗಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಅಜ್ವಾನ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಉಜ್ಜಿಬಿಟ್ಟು ಹಾಕ್ಕೊಳ್ಬೇಕು, ಯಾಕಂದರೆ ಕಂಪು ಜಾಸ್ತಿ ಆಗುತ್ತೆ. ಚಕ್ಲಿ ಕಂಪು ತುಂಬ ಚೆನ್ನಾಗಾಗುತ್ತೆ ಅಂತ ಈ ಥರ ಉಜ್ಜಿಬಿಟ್ಟು ಹಾಕ್ತಾರೆ. ಅದರಲ್ಲಿ ಕಸ ಕಡ್ಡಿಗಳಿರುತ್ತೆ, ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಇದಾದಮೇಲೆ 1 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ 1 ಟೈಮು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ತಾರೆ ಇದಕ್ಕೆ. ನಾನಿಲ್ಲಿ ತುಪ್ಪ ಅಥವಾ ಬೆಣ್ಣೆನ ಹಾಕ್ಬೋದು. ನಾನಿಲ್ಲಿ ಬೆಣ್ಣೆನ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ. 1 ಟೈಮು ಸ್ಪೂನಿಲ್ಲ ತಿರುಗಿಸ್ಕೊಂಡ್ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಕೈಲೇ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕೈಲೇ ಕಲಿಸ್ಕೊಳ್ಬೇಕು. ಹೀಗೆ ಪ್ರೆಸ್ ಮಾಡಿ ನೋಡಿದಾಗ ಉಂಡೆ ಥರ ಶೇಪ್ ಬರಬೇಕು ಹಿಟ್ಟು. ಬರದೇ ಇದ್ದಾಗ ಇನ್ನೂ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಂದು ಇವಾಗ ಕರೆಕ್ಟಾಗಿದೆ. 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಾದ ನೀರನ್ನು, ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕು. ಚೆನ್ನಾಗಿ ನಾದಬೇಕು. ಎಷ್ಟು ನಾದ್ತೀವೋ ಅಷ್ಟು ಗರಿ ಗರಿಯಾಗಿ ಮುಳ್ಳು ಥರ ಚಕ್ಲಿ ಬರುತ್ತೆ. ಎಳ್ಳು ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಅದು ವಿಡಿಯೋದಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ, ಕ್ಷಮಿಸಿ. ಎಳ್ಳು ಕೂಡ ನೀವು ಹಾಕ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟು ರೆಡಿ ಆಗ್ತಾ ಬಂದಿದೆ. ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಇದಕ್ಕೆ. ಸೊ ಇದು ಫೈನಲಿ ರೆಡಿ ಆಗಿದೆ. ಈಗ ಚಕ್ಲಿ ಒತ್ತಡ ತೊಗೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಈ ಥರ ಸ್ಟಾರ್ ಮಾರ್ಕ್ ಇರುತ್ತಲ್ಲ, ಈ ಪಿರ್ಕಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಳಗಡೆ ಎಣ್ಣೆನ ಹಾಕ್ಕೊಳ್ತೀನಿ. ಹಾಕುವಾಗ ಹತ್ಕೋಬಾರ್ದು ಅನ್ನೋ ಸಲುವಾಗಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಸಿಲಿಂಡರ್ ಶೇಪ್ನ ಹಿಟ್ಟನ್ನು ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಚಕ್ಲಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ಚಕ್ಲಿನ ಹಾಕ್ಕೊಳ್ಬೇಕು. 2 ಅಥವಾ 3 ರೌಂಡನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಆಮೇಲೆ ಹಾಕಿದ ಮೇಲೆ ಆ ಕಡೆ ಈ ಕಡೆ ತುದಿಗಳನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಎದ್ದಿದ್ರು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಎಲ್ಲನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ನೋಡಿ, ಈಗ ಪಕ್ಕದಲ್ಲಿ ನಾನು ಎಣ್ಣೆ ಕಾಯಲಿಕ್ಕೂ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ನ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಚಕ್ಲಿನ ಕರ್ಕೊಳ್ಬೇಕು. ಯಾಕಂದರೆ ಅರ್ಧ ಸೀದು ಹೋಗಿಬಿಡುತ್ತೆ, ಇಲ್ಲಾಂದರೆ ಅರ್ಧ ಬೆಂದಿರೋದೇ ಇಲ್ಲ ಒಳಗಡೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಕರ್ಕೊಳ್ಬೇಕಾಗತ್ತೆ. 2 ಅಥವಾ 3 ಅಷ್ಟೇ ಹಾಕ್ಕೊಳ್ಬೇಕು. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅದಕ್ಕೆ ಸುಮ್ಮನೆ ಜಾಗನೇ ಇರೋದಿಲ್ಲ ಅದಕ್ಕೆ ಕರಿಲಿಕ್ಕೆ. ಹಾಗಾಗಿ 2 ಅಥವಾ 3 ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗೋಳಿ. ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ಎಲ್ಲವೂ ಪಟಪಟ ಅಂತ ಉದುರು ಬಿಡ್ತಾವೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗಬೇಕು. ನೀವು ಒಂದು ಸಾರಿ ಕರೆದಾದ್ಮೇಲೆ ಇನ್ನೊಂದು ಸಾರಿ ಹಿಟ್ಟನ್ನು ಹಾಕ್ಕೊಂಡು ಒತ್ತಡದಲ್ಲಿ ಚಕ್ಲಿ ಹಾಕ್ಕೊಳ್ತಿರಲ್ಲ, ಆಗೋ ಒಂದು ಟೈಮ್ನು ಅದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟೆ ಹಾಕಬೇಕು. ನಾವು ಎಷ್ಟು ನಾದಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಇದರೆಲ್ಲ ಎಷ್ಟು ಮಸ್ತಾಗಿ ಚಕ್ಲಿ ಬಂದಿದೆ ಅಂತ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಮನೇಲಿ ಕೂಡ ಇದು ಟ್ರೈ ಮಾಡಿ. ಗಣೇಶ ಹಬ್ಬಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಒಳ್ಳೆ ಅಂತ ರುಚಿಕರವಾದ ರೆಸಿಪಿಯನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.